Good morning, students. Here I am Shivshankar, JTO, Electronic Mechanic Trade, Sarami ITI, CVV Campus, Chikbalapur. Today's topic is transistor biasing. In the previous class, we knew that transistor, construction of transistor terminals, transistor as an amplifier. These are all discussed in the last class. ಹಿಂದಿನ ತರಗತಿಯಲ್ಲಿ ನಾವು ಟ್ರಾನ್ಸಿಸ್ಟರ್ ಅಂದ್ರೆ ಏನು, ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಷನ್ ಯಾವ ಥರ ಇರ್ತದೆ, ಟ್ರಾನ್ಸಿಸ್ಟರ್ ಟರ್ಮಿನಲ್ಸ್ ಏನು, ಟ್ರಾನ್ಸಿಸ್ಟರ್ ಯಾವ ಥರ ಆಂಪ್ಲಿಫೈ ಮಾಡುತ್ತೆ, ಇವೆಲ್ಲದರ ಬಗ್ಗೆನೂ ತಿಳ್ಕೊಂಡ್ವಿ. ಟುಡೇ ಟಾಪಿಕ್ ಕಂಟೆಂಟ್: ಇಂಟ್ರೊಡಕ್ಷನ್, ಡೆಫಿನಿಷನ್ ಆ್ಯಂಡ್ ಬಯಾಸಿಂಗ್ ಟೈಪ್ಸ್, ಬೇಸ್ ರೆಸಿಸ್ಟರ್ ಬಯಾಸ್ ಮೆಥಡ್, ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್, ಕಲೆಕ್ಟರ್ ಬೇಸ್ ಬಯಾಸ್ ಮೆಥಡ್, ಕಲೆಕ್ಟರ್ ಫೀಡ್ಬ್ಯಾಕ್ ರೆಸಿಸ್ಟರ್ ಬಯಾಸ್ ಮೆಥಡ್, ವಿಡಿಯೋ ಅಸೈನ್ಮೆಂಟು. ಇವೆಲ್ಲನೂ ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ವಿಷಯಗಳು. ಮೊದಲಿಗೆ ಇಂಟ್ರೊಡಕ್ಷನ್. ಟ್ರಾನ್ಸಿಸ್ಟರ್ ಆಂಪ್ಲಿಫೈಸ್ ವೀಕ್ ಸಿಗ್ನಲ್. ಟ್ರಾನ್ಸಿಸ್ಟರ್ ಆಂಪ್ಲಿಫೈರು ವೀಕ್ ಸಿಗ್ನಲ್ನ ಆಂಪ್ಲಿಫೈ ಮಾಡುತ್ತೆ. ನಾವು ವಾಯ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಮಾತಾಡೋ ವಾಯ್ಸ್ನ ಅದರ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಸ್, ಅಲ್ಲೆಲ್ಲನೂ ನಾವು ಎಷ್ಟು ಮಾತಾಡಿದೆವು ಅದರ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಕೇಳ್ಸಂಗೆ ಅದು ಸ್ಟ್ರೆಂತನ್ನು ಜಾಸ್ತಿ ಮಾಡಿ ಆಂಪ್ಲಿಫೈ ಮಾಡುತ್ತೆ. ಹಾಗಾಗಿ ಯಾವುದೇ ಒಂದು ಆಂಪ್ಲಿಫೈರ್ ಏನು ಮಾಡುತ್ತೆ, ವೀಕ್ ಸಿಗ್ನಲ್ನ ಸ್ಟ್ರಾಂಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರಾನ್ಸಿಸ್ಟರ್ ಆಂಪ್ಲಿಫೈಸ್ ಓನ್ಲಿ ಆಫ್ ಸೈಕಲ್ ವಿತೌಟ್ ಬಯಾಸಿಂಗ್ ಸರ್ಕ್ಯೂಟ್. ಈ ಬಯಾಸಿಂಗ್ ಸರ್ಕ್ಯೂಟ್ ಇಲ್ಲ ಅಂದರೆ ಟ್ರಾನ್ಸಿಸ್ಟರು ಖಾಲಿ ಅರ್ಧ ಸೈಕಲ್ ಮಾತ್ರ ಆಂಪ್ಲಿಫೈ ಮಾಡುತ್ತೆ. ಫಾರ್ ಫೇತ್ಫುಲ್ ಆಂಪ್ಲಿಫಿಕೇಶನ್ ದ ಟ್ರಾನ್ಸಿಸ್ಟರ್ ಆಂಪ್ಲಿಫೈರ್ ನೀಡ್ ಬಯಾಸಿಂಗ್ ಸರ್ಕ್ಯೂಟ್. ಟ್ರಾನ್ಸಿಸ್ಟರು ಪರ್ಫೆಕ್ಟಾಗಿ ಆಂಪ್ಲಿಫೈ ಮಾಡಬೇಕು ಅಂದರೆ ಅದಕ್ಕೆ ಒಂದು ಬಯಾಸಿಂಗ್ ಸರ್ಕ್ಯೂಟ್ ಬೇಕಾಗ್ತದೆ. ಆ ಬಯಾಸಿಂಗ್ ಸರ್ಕ್ಯೂಟ್ ಕೊಡೋದ್ರಿಂದ ಟ್ರಾನ್ಸಿಸ್ಟರು ಸಕ್ಸಸ್ಫುಲ್ಲಾಗಿ ಆಂಪ್ಲಿಫೈ ಮಾಡ್ತದೆ, ವೀಕ್ ಸಿಗ್ನಲ್ನ ಸ್ಟ್ರಾಂಗ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡ್ತದೆ. ಮತ್ತು ಅದರ ಶೇಪ್ ಆಗಿರ್ಬೋದು, ಅದರ ಒಂದು ಕ್ವಾಲಿಟಿ ಆಗಿರ್ಬೋದು, ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಚೀವ್ ಇಟ್ ಮಸ್ಟ್ ನೀಡ್ ಬಯಾಸಿಂಗ್ ಸರ್ಕ್ಯೂಟ್. ಒಂದು ನಿರ್ದಿಷ್ಟವಾಗಿ ಒಂದು ಪರ್ಫೆಕ್ಟ್ ಆಂಪ್ಲಿಫೈ ಆಗಬೇಕಂದ್ರೆ ಅದಕ್ಕೆ ಬಯಾಸಿಂಗ್ ಸರ್ಕ್ಯೂಟ್ ಬೇಕಾಗ್ತದೆ. ಓನ್ಲಿ ಪುಷ್ಫುಲ್ ಆಂಪ್ಲಿಫೈರ್ ನಾಟ್ ಯೂಸ್ಡ್ ಫಾರ್ ಬಯಾಸಿಂಗ್ ಸರ್ಕ್ಯೂಟ್. ಪುಷ್ಫುಲ್ ಆಂಪ್ಲಿಫೈರ್ ಮಾತ್ರ ಬಯಾಸಿಂಗ್ ಸರ್ಕ್ಯೂಟ್ ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಅಲ್ಲಿ 2 ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತವೆ, ಅದು ಎರಡೂ ಕ್ಲಾಸ್ ಬಿ ಮೋಡಲ್ಲ. ಹಾಗಾಗಿ ಪುಷ್ಫುಲ್ ಆಂಪ್ಲಿಫೈರಲ್ಲಿ ಯೂಸ್ ಮಾಡಲ್ಲ. ಅಂದರೆ ಪುಷ್ಫುಲ್ ಆಂಪ್ಲಿಫೈರ್ ಕಾಸ್ಟ್ಲಿ ಆಗುತ್ತೆ, ಅದು ತುಂಬ ಕಾಂಪ್ಲಿಕೇಟೆಡ್ ಸರ್ಕ್ಯೂಟು, ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಆಗುತ್ತೆ. Definition and types. Biasing circuit ensure proper flow of zero signal collector current. ಬಯಾಸಿಂಗ್ ಸರ್ಕ್ಯೂಟು ಒಂದು ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ನ ಪಾಸ್ ಮಾಡೋಂಗೆ ಮಾಡುತ್ತೆ. ಝೀರೋ ಸಿಗ್ನಲ್ ಅಂದರೆ ಟ್ರಾನ್ಸಿಸ್ಟರ್ ಒಂದು ಹಾಫ್ ಸೈಕಲಲ್ಲಿ ಆಂಪ್ಲಿಫೈ ಮಾಡುತ್ತೆ, ಇನ್ನೊಂದು ಹಾಫ್ ಸೈಕಲಲ್ಲಿ ಕಲೆಕ್ಟರ್ ಕರೆಂಟ್ ಪಾಸ್ ಆಗೋದಿಲ್ಲ. ಆ ಹಾಫ್ ಸೈಕಲಲ್ಲಿ ಯಾಕೆ ಕರೆಂಟ್ ಮಾಡೋದಿಲ್ವೋ ಅದನ್ನು ಝೀರೋ ಸಿಗ್ನಲ್ ಕಂಡೀಷನ್ ಅಂತೀವಿ. ಆ ಸಿಗ್ನಲಲ್ಲೂ ಸಹ, ಆ ಝೀರೋ ಸಿಗ್ನಲ್ ಕಂಡೀಷನಲ್ಲೂ ಸಹ ಈ ಬಯಾಸಿಂಗ್ ಸರ್ಕ್ಯೂಟಿಂದ ಒಂದು ಕರೆಂಟ್ ಪಾಸ್ ಆಗುತ್ತೆ. ವಿ ಸಿ ಸಿ ಮತ್ತು ಬಯಾಸಿಂಗಿಂದ ಒಂದು ಕರೆಂಟು ಪಾಸ್ ಆಗಂಗೆ ಮಾಡುತ್ತೆ. ದಿ ಬಯಾಸಿಂಗ್ ಸೆಟ್ ಪ್ರಾಪರ್ ಆಪರೇಟಿಂಗ್ ಪಾಯಿಂಟ್ ಫಾರ್ ಫುಲ್ ಸೈಕಲ್ ಆಂಪ್ಲಿಫಿಕೇಶನ್ ಇಸ್ ಕಾಲ್ಡ್ ಆಸ್ ಬಯಾಸಿಂಗ್ ಸರ್ಕ್ಯೂಟ್. ಒಂದು ಬಯಾಸಿಂಗ್ ಸರ್ಕ್ಯೂಟು ಆ ಒಂದು ಆಪರೇಟಿಂಗ್ ಪಾಯಿಂಟ್ನ ನಿರ್ದಿಷ್ಟ ಒಂದು ಕರೆಕ್ಟ್ ಸೆಂಟರ್ ಪಾಯಿಂಟ್ಗೆ ಸೆಟ್ ಮಾಡುತ್ತೆ. ಈಗ ಅದು ವಿ ಹ್ಯಾವ್ ಟು ಅಚೀವ್ ಫೇತ್ಫುಲ್ ಆಂಪ್ಲಿಫಿಕೇಶನ್. ಈ ಥರ ಸರ್ಕ್ಯೂಟ್ಗೆ ಬಯಾಸಿಂಗ್ ಸರ್ಕ್ಯೂಟ್ ಅಂತೀವಿ. ದೇರ್ ಆರ್ ಮೇನ್ಲಿ 4 ಟೈಪ್ಸ್ ಆಫ್ ಬಯಾಸಿಂಗ್ ಸರ್ಕ್ಯೂಟ್. ಮೇಯ್ನಾಗಿ 4 ಟೈಪ್ಸ್ ಇದೆ ಬಯಾಸಿಂಗ್ ಸರ್ಕ್ಯೂಟಲ್ಲಿ. ಬೇಸ್ ರೆಸಿಸ್ಟರ್ ಮೆಥಡ್, ಬೇಸಲ್ಲಿ ಒಂದು ರೆಸಿಸ್ಟರ್ ಕಲೆಕ್ಟ್ ಮಾಡೋದು. ಕಲೆಕ್ಟರ್ ಬೇಸ್ ರೆಸಿಸ್ಟರ್ ಮೆಥಡ್, ಕಲೆಕ್ಟರ್ ಟು ಬೇಸ್ ಒಂದು ರೆಸಿಸ್ಟರ್ ಮಾಡೋದು. ಅದೇ ಥರ ಕಲೆಕ್ಟರ್ ಫೀಡ್ಬ್ಯಾಕ್, ಕಲೆಕ್ಟ್ರಿಂದ ಒಂದು ರೆಸಿಸ್ಟರ್ನ ಫೀಡ್ಬ್ಯಾಕ್ ಇನ್ಪುಟ್ಗೆ ಬೇಸ್ಗೆ ಮತ್ತೆ ಫೀಡ್ಬ್ಯಾಕ್ ಮಾಡೋದು, ಅದು ಒಂದು ಫೀಡ್ಬ್ಯಾಕ್ ಮೆಥಡು. ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್, ವೋಲ್ಟೇಜ್ನ ಡಿವೈಡ್ ಮಾಡ್ಕೊಳ್ಳೋದು, ಅದು ಒಂದು ಮೆಥಡು. ಬೇಸ್ ರೆಸಿಸ್ಟರ್
ಬಯಾಸ್ ಆರ್ ಫಿಕ್ಸ್ಡ್ ಬಯಾಸ್. ಬೇಸ್ ರೆಜಿಸ್ಟರ್ ಮೆಥಡ್ ಅದು, ಇದು ಫಿಕ್ಸ್ಡ್ ರೆಜಿಸ್ಟರ್, ಇದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಒಂದು ಆರ್ ಬಿ ಬೇಸ್ ರೆಜಿಸ್ಟರ್ ಕನೆಕ್ಟೆಡ್ ಅಟ್ ಬೇಸ್ ಟರ್ಮಿನಲ್. ಸಿ ದಿಸ್ ಆಲ್ಮೋಸ್ಟ್ ಸಪ್ಲೈ ವೋಲ್ಟೇಜ್, ಡಿ ಸಿ ಸಪ್ಲೈ ವೋಲ್ಟೇಜ್ ಅವೈಲಬಲ್ ಅಟ್ ಆರ್ ಬಿ. ಎಲ್ಲ ಸಪ್ಲೈ ವೋಲ್ಟೇಜು ಆರ್ ಬಿನಲ್ಲೇ ಬರ್ತದೆ. ಇಟ್ ಎನ್ಶೂರ್ಸ್ ದ ಬೇಸ್ ಎಮಿಟರ್ ಜಂಕ್ಷನ್ ವಿ ಬಿ ಇ ಆಲ್ವೇಸ್ ಫಾರ್ವರ್ಡ್ ಬಯಾಸ್, ಯಾವಾಗಲೂ ಫಾರ್ವರ್ಡ್ ಬಯಾಸಲ್ಲಿ ಇಟ್ಟಿರ್ತದೆ. ಆ ಸರ್ಕ್ಯೂಟ್ ನೋಡ್ಬೋದು. ಇಲ್ಲಿ ಆರ್ ಸಿ ಕಲೆಕ್ಟರ್ ರೆಜಿಸ್ಟರು, ಐ ಸಿ ಕಲೆಕ್ಟರ್ ಕರೆಂಟ್, ಐ ಬಿ ದ ಎಮಿಟರ್ ಕರೆಂಟ್, ವಿ ಸಿ ಇ ಕಲೆಕ್ಟರ್ ಎಮಿಟರ್ ವೋಲ್ಟೇಜ್ ಎಲ್ಲನೂ ಇಲ್ಲಿ ನೋಡ್ಬೋದು. ಇನ್ಪುಟ್ ಬೇಸ್ ಕರೆಂಟ್. In this circuit, resistor RB of high resistance connected in the base terminal. ಈ ಸರ್ಕ್ಯೂಟಲ್ಲಿ ಒಂದು ಹೈ ವ್ಯಾಲ್ಯೂ ರೆಸಿಸ್ಟರ್ಸ್ನ ಬೇಸ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿದ್ದಾರೆ. ದಿ ಸರ್ಕ್ಯೂಟ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಪ್ರೊವೈಡ್ ಬೈ ವಿ ಸಿ ಸಿ ಆ್ಯಂಡ್ ಆರ್ ಬಿ. ಈ ಸರ್ಕ್ಯೂಟು ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟು ವಿ ಸಿ ಸಿ ಮುಖಾಂತರ ಆರ್ ಬಿ ಸರ್ಕ್ಯೂಟು ಸೇರಿ ಒಂದು ಪ್ರಾಪರ್ ಬಯಾಸ್ನ ಕೊಡ್ತದೆ. The VCC and RB forward bias base emitter at all times. ಎಲ್ಲ ಟೈಮ್ಸಲ್ಲೂ VCC ಮತ್ತು RB ಇಂದ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. Therefore, a required zero signal collector current flows in the collector. ಏನು ಝೀರೋ ಸಿಗ್ನಲ್ ಕಲೆಕ್ಟರಲ್ಲಿ ಯಾವ ಥರ ಕರೆಂಟ್ ಪಾಸ್ ಆಗಬೇಕು, ಒಂದು ಫೇತ್ಫುಲ್ ಸಿಗ್ನಲ್ಲು ಕಲೆಕ್ಟರಲ್ಲಿ ಪಾಸ್ ಆಗುತ್ತೆ. ದಿಸ್ ಸರ್ಕ್ಯೂಟ್ ಸಿಂಪಲ್, ದ ಬಯಾಸಿಂಗ್ ಸೆಟ್ ಈಸಿಲಿ, ಪೂರ್ ಸ್ಟೆಬಿಲೈಸೇಷನ್. ಈ ಸರ್ಕ್ಯೂಟು ತುಂಬ ಸಿಂಪಲ್, ಒಂದು ಸಣ್ಣ ರೆಜಿಸ್ಟರ್ ಯೂಸ್ ಮಾಡೋದು, ಅದ್ರ ಜೊತೆಗೆ ಬಯಾಸಿಂಗ್ನ ಈಸಿಯಾಗಿ ಸೆಟ್ ಮಾಡ್ಬೋದು. ಹಾಗೆಯೇ ಪೂರ್ ಸ್ಟೆಬಿಲೈಸೇಷನ್ ಸ್ವಲ್ಪ ಪೂರ್ ಇರ್ತದೆ. ಕಲೆಕ್ಟರ್ ಬೇಸ್ ಬಯಾಸ್ ಮೆಥಡ್ ನೋಡಿ, ಇಲ್ಲಿ ಕಲೆಕ್ಟರ್ ಬೇಸ್ ಬಯಾಸ್ ಮೆಥಡಲ್ಲಿ ಒಂದು ರೆಜಿಸ್ಟರ್ ಆರ್ ಬಿ ಕನೆಕ್ಟೆಡ್ ಟು ಬೇಸ್ ಟು ಕಲೆಕ್ಟರ್, ಆರ್ ಎಲ್ ಕಲೆಕ್ಟರ್ ರೆಜಿಸ್ಟರ್ ಲೋಡ್ ಥರ ಆ್ಯಕ್ಟ್ ಆಗುತ್ತೆ. ಅಲ್ಲಿ ಕಲೆಕ್ಟರ್ ಕರೆಂಟ್ ಐ ಈಕ್ವಲ್ಸ್ ಐ ಸಿ ಪ್ಲಸ್ ಐ ಬಿ, ವಿ ಬಿ ಇ ಬೇಸ್ ಎಮಿಟರ್ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್, ಅದು ವಿ ಸಿ ಬಿ ದ ಔಟ್ಪುಟ್ ವೋಲ್ಟೇಜ್, ಐ ಸಿ ಬಿ ದ ಔಟ್ಪುಟ್ ಕರೆಂಟ್, ಐ ಬಿ ದ ಇನ್ಪುಟ್ ಕರೆಂಟ್. ಐ ಬಿ ಅನ್ನೋದು ಬೇಸ್ ಕರೆಂಟು, ಐ ಸಿ ಅನ್ನೋದು ಕಲೆಕ್ಟರ್ ಕರೆಂಟ್. ಸೊ ಇವೆಲ್ಲನೂ ಈ ಒಂದು ಸರ್ಕ್ಯೂಟಲ್ಲಿ ನಾವು ಅನಲೈಸ್ ಮಾಡ್ಬೋದು. Figure shown the collector base bias method in circuit. It also a one type of base resistor method. ಇದು ಸಹ ಒಂದು ಬೇಸ್ ಟೈಪ್ ರೆಜಿಸ್ಟರ್ ಮೆಥಡ್. ಹಿಯರ್ ರೆಜಿಸ್ಟರ್ ಆರ್ ಬಿ ಕನೆಕ್ಟೆಡ್ ಬೇಸ್ ಇಂಟು ಕಲೆಕ್ಟರ್ ಆ್ಯಂಡ್ ಇಂಪ್ರೂವಿಂಗ್ ಸ್ಟೆಬಿಲಿಟಿ. ಇಲ್ಲಿ ಬೇಸಿಂದ ಕಲೆಕ್ಟರ್ಗೆ ರೆಜಿಸ್ಟರು ಒಂದು ಎಂಡು ಬೇಸ್ಗೆ, ಇನ್ನೊಂದು ಎಂಡು ಕಲೆಕ್ಟರ್ಗೆ. ಹಾಗಾಗಿ ಒಂದು ಸ್ವಲ್ಪ ಸ್ಟೆಬಿಲಿಟಿನ, ಟೆಂಪರೇಚರ್ ವೇರಿಯೇಷನ್ಸ್, ಗೇನ್ ವೇರಿಯೇಷನ್ ಆಗದಿರ ಆ ಸ್ಟೆಬಿಲಿಟಿನ ಕೊಡೋಗೆ ಆಗುತ್ತೆ. ಎ ರಿಕ್ವೈರ್ಡ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ನಿಮ್ಗೆ ಎಷ್ಟು ರಿಕ್ವೈರ್ಡ್ ಔಟ್ಪುಟ್ ವೋಲ್ಟೇಜ್ ಬೇಕೋ ಅಷ್ಟು ಔಟ್ಪುಟಲ್ಲಿ ಸಿಗ್ತದೆ ಈ ಒಂದು ಬಯಾಸಿಂಗ್ ಸರ್ಕ್ಯೂಟಿಂದ. ದಿಸ್ ಸರ್ಕ್ಯೂಟ್ ಪ್ರೊವೈಡ್ ನೆಗೆಟಿವ್ ಫೀಡ್ಬ್ಯಾಕ್ ಆ್ಯಂಡ್ ರಿಡ್ಯೂಸ್ ಔಟ್ಪುಟ್ ಗೇನ್. ಈ ಸರ್ಕ್ಯೂಟು ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತದೆ ಮತ್ತು ಗೇನ್ನ ರಿಡ್ಯೂಸ್ ಆಗುತ್ತೆ. ಯಾಕೆಂದರೆ ಔಟ್ಪುಟ್ಟು ಸಮ್ ಅಮೌಂಟ್ ಆಫ್ ಔಟ್ಪುಟ್ ಫೀಡ್ಬ್ಯಾಕ್ ಟು ಇನ್ಪುಟ್, ಕಂಟಿನ್ಯೂ ಆಗಿ ಇನ್ಪುಟ್ ಬರ್ತಾ ಇರ್ತದೆ. ಹಾಗಾಗಿ ಔಟ್ಪುಟ್ಟಲ್ಲಿ ಗೇನ್ ಕಡಿಮೆ ಆಗುತ್ತೆ. ಬೇಸ್ ಕಲೆಕ್ಟರ್ ಫೀಡ್ಬ್ಯಾಕ್, ಬೇಸಿಂದ ಒಂದು ಕಲೆಕ್ಟರ್ ಫೀಡ್ಬ್ಯಾಕ್ ಮೆಥಡ್. ಇಲ್ಲಿ ಒಂದು ಸರ್ಕ್ಯೂಟ್ ನೋಡ್ಬೋದು. ಇಲ್ಲಿ ಆರ್ ಬಿ ಔಟ್ಪುಟ್ ಕಲೆಕ್ಟರ್ ಫೀಡ್ಬ್ಯಾಕ್, ಕಲೆಕ್ಟರಿಂದ ಫೀಡ್ಬ್ಯಾಕ್ ಮಾಡಿದ್ದೇವೆ ಬೇಸ್ಗೆ. ಐ ಸಿ ಕಲೆಕ್ಟರ್ ಕರೆಂಟ್, ಆರ್ ಸಿ ಬಿ ದ ಕಲೆಕ್ಟರ್ ರೆಸಿಸ್ಟರ್, ಐ ಈಕ್ವಲ್ಸ್ ಐ ಸಿ ಪ್ಲಸ್ ಐ ಬಿ, ಎಮಿಟರ್ ಕರೆಂಟ್ ಈಕ್ವಲ್ಸ್ ಕಲೆಕ್ಟರ್ ಕರೆಂಟ್ ಪ್ಲಸ್ ಬೇಸ್ ಕರೆಂಟ್, ವಿ ಸಿ ಸಿ. ಇದೆಲ್ಲನೂ ಈ ಒಂದು ಸರ್ಕ್ಯೂಟಲ್ಲಿ ನೋಡ್ಬೋದು. ನೋಡಿ, ಹಿಯರ್ ರೆಜಿಸ್ಟರ್ ಆರ್ ಬಿ ಕನೆಕ್ಟೆಡ್ ಇನ್ ಬಿಟ್ವೀನ್ ಬೇಸ್ ಆ್ಯಂಡ್ ಕಲೆಕ್ಟರ್. ಇಲ್ಲಿ ರೆಜಿಸ್ಟರ್ ಆರ್ ಬಿನ ಬೇಸ್ ಮತ್ತು ಕಲೆಕ್ಟರ್ ಮಧ್ಯೆ ಕನೆಕ್ಟ್ ಮಾಡಿದ್ದಾರೆ. ಇನ್ ದಿಸ್ ಸರ್ಕ್ಯೂಟ್ ದ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಫಾರ್ ಡಿಟರ್ಮೈನ್ಡ್ ಬೈ ವಿ ಸಿ ಬಿ ಓನ್ಲಿ ಬಟ್ ನಾಟ್ ವಿ ಸಿ ಸಿ. ಈ ಸರ್ಕ್ಯೂಟಲ್ಲಿ ವಿ ಸಿ ಬಿಯಿಂದ ವೋಲ್ಟೇಜ್ನ ಎಮಿಟರ್ ಬೇಸ್ ವೋಲ್ಟೇಜ್ನ ವಿ ಸಿ ಸಿಯಿಂದ ಡಿಪೆಂಡ್ ಆಗಿರ್ತದೆ, ಬಟ್ ನಾಟ್ ವಿ ಸಿ ಸಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ವೆನ್ ವಿ ಸಿ ಬಿ ಫಾರ್ವರ್ಡ್ ಬಯಾಸಸ್ ಬೇಸ್ ಎಮಿಟರ್ ಜಂಕ್ಷನ್, ಎನಿ ಟೈಮು ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಮಾಡಿರ್ತದೆ. ಹೆನ್ಸ್ ಬೇಸ್ ಕರೆಂಟ್ ಫ್ಲೋಸ್ ಥ್ರೂ ಆರ್ ಬಿ. ಯಾವಾಗ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗುತ್ತೋ
ಬೇಸ್ ಕರೆಂಟ್ ಪಾಸ್ ಆಗುತ್ತೆ ಥ್ರೂ RB ಮುಖಾಂತರ, ವಿಚ್ ಕಾಸ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಇಫ್ ಸ್ಮಾಲ್ ಬೇಸ್ ಕರೆಂಟ್ ಫ್ಲೋಸ್, ಲಾರ್ಜ್ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸಸ್ ಆ್ಯಂಡ್ ಆಂಪ್ಲಿಫೈಡ್ ಸಿಗ್ನಲ್ ಒಬ್ಟೈನ್ಡ್ ಅಟ್ ದ ಕಲೆಕ್ಟರ್. ಅಂದರೆ ಸ್ವಲ್ಪ ಬೇಸ್ ಕರೆಂಟ್ ಪಾಸ್ ಆಗೋದಾಗ ಜಾಸ್ತಿ ಕಲೆಕ್ಟರ್ ಕರೆಂಟು ಪಾಸ್ ಆಗ್ತದೆ. ಈ ಒಂದು ಸರ್ಕ್ಯೂಟಲ್ಲಿ ನೋಡ್ಬೋದು. ಮತ್ತು ವೋಲ್ಟೇಜ್ ಡಿವೈಡರ್ ಬಯಾಸ್. ವೋಲ್ಟೇಜ್ ಡಿವೈಡರ್ ಹೆಸರು ಹೇಳ್ದಂಗೆ ವೋಲ್ಟೇಜ್ನ ಡಿವೈಡ್ ಮಾಡ್ಕೊಳ್ತದೆ. ಇಲ್ಲಿ 2 ರೆಸಿಸ್ಟರ್ ಯೂಸ್ ಮಾಡ್ತೀವಿ ಬಯಾಸಿಂಗ್ಗೆ, R1 ಆ್ಯಂಡ್ R2. R1 ಆ್ಯಂಡ್ R2 ಆರ್ ದ ಬೇಸ್ ಬಯಾಸಿಂಗ್ ರೆಸಿಸ್ಟರ್ಸ್. RC ಬಿ ದ ಕಲೆಕ್ಟರ್ ರೆಸಿಸ್ಟರ್ ಆ್ಯಂಡ್ RE ಬಿ ದ ಎಮಿಟರ್ ರೆಸಿಸ್ಟರ್. VB ಬೇಸ್ ಎಮಿಟರ್ ವೋಲ್ಟೇಜು, VC ಕಲೆಕ್ಟರ್ ಎಮಿಟರ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜು, VE ಎಮಿಟರ್ ವೋಲ್ಟೇಜು. ಇವೆಲ್ಲನೂ ಇಲ್ಲಿ ಪ್ಯಾರಾಮೀಟರ್ಸ್, ಇವನ್ನು ಅನಲೈಸ್ ಮಾಡಬೇಕು. ನೋಡೋಣ ಎಷ್ಟು ಈ R1 R2 ಒಂದು ನಿರ್ದಿಷ್ಟವಾದ ರೇಷಿಯೋದಲ್ಲಿ ಹಾಕಿರ್ತಾರೆ. ಆ ಒಂದು ರೇಷಿಯೋ ಮೇಲೆ ಡಿಪೆಂಡ್ ಆಗಿರ್ತದೆ ಅದರ ಆಪ್ರೇಟಿಂಗ್ ಪಾಯಿಂಟ್. ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್ ಈಸ್ ಮೋಸ್ಟ್ ಪ್ರಾಮಿನೆಂಟ್ ಮೆಥಡ್ ಯೂಸ್ಡ್ ಇನ್ ಆಂಪ್ಲಿಫೈಯರ್. ಹಿಯರ್ ರೆಸಿಸ್ಟರ್ R1 ಆ್ಯಂಡ್ R2 ಆರ್ ದ ಬೇಸ್ ಬಯಾಸಿಂಗ್ ರೆಸಿಸ್ಟರ್. ಈ ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡಲ್ಲಿ ಜಾಸ್ತಿ ಎಲ್ಲ ಆಂಪ್ಲಿಫೈರ್ಸಲ್ಲೂ, ಎಲ್ಲ ವೋಲ್ಟೇಜ್ ಆಂಪ್ಲಿಫೈರ್ಸು ಎಲ್ಲ ಆಂಪ್ಲಿಫೈರ್ಸಲ್ಲಿ ಯೂಸ್ ಮಾಡೋವಂಥದ್ದು ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್. ಇದು ಜಾಸ್ತಿ ಎಲ್ಲ ಕಡೆ ಯೂಸ್ ಮಾಡೋವಂಥದ್ದು, ಯಾಕೆಂದರೆ ಗುಡ್ ಸ್ಟೆಬಿಲಿಟಿ ಕೊಡ್ತದೆ. ಹಿಯರ್ ರೆಸಿಸ್ಟರ್ R1 ಆ್ಯಂಡ್ R2 ಆರ್ ದ ಬೇಸ್ ಬಯಾಸಿಂಗ್ ರೆಸಿಸ್ಟರ್. ಇಲ್ಲಿ 2 ರೆಸಿಸ್ಟರ್ ಯೂಸ್ ಮಾಡ್ತಾರೆ, R1 ಆ್ಯಂಡ್ R2 ಬಯಾಸಿಂಗ್ ರೆಸಿಸ್ಟರ್ಸ್. 2 ರೆಸಿಸ್ಟರ್ ವೋಲ್ಟೇಜ್ನ ಡಿವೈಡ್ ಮಾಡ್ಕೊಳ್ತವೆ, ಹಾಗಾಗಿ ಇದನ್ನು ವೋಲ್ಟೇಜ್ ಡಿವೈಡರ್ ಅಂತ ಬಯಾಸ್ ಅಂತ ಕರಿತೀವಿ. RE ಬಿ ದ ಎಮಿಟರ್ ರೆಸಿಸ್ಟರ್ ಪ್ರೊವೈಡ್ ಗುಡ್ ಸ್ಟೆಬಿಲೈಸೇಷನ್. ಅಲ್ಲಿ ಆ ಎಮಿಟ್ರಲ್ಲಿ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೀವಿ, ಅದು ಸ್ಟೆಬಿಲೈಸೇಷನ್ ಕೊಡ್ತದೆ. ಒಳ್ಳೆ ಟೆಂಪರೇಚರ್ ವೇರಿಯೇಷನ್ಸ್ಗೆ ಆಗದಿರ ಕರೆಂಟ್ ಗೇನ್ನ ಜಾಸ್ತಿ ಕೊಡ್ತದೆ, ಕರೆಂಟ್ ಗೇನು ವೋಲ್ಟೇಜ್ ಗೇನು. RC ಬಿ ದ ಕಲೆಕ್ಟರ್ ರೆಸಿಸ್ಟರ್ ಆ್ಯಕ್ಟ್ಸ್ ಆಸ್ ಎ ಲೋಡ್ ರೆಸಿಸ್ಟರ್. RC ಅನ್ನೋದು ಕಲೆಕ್ಟರ್ ರೆಸಿಸ್ಟರ್ ಆಗಿರ್ತದೆ, ಆದರೂ ಸಮ್ಟೈಮ್ಸ್ ಅದನ್ನು ಲೋಡ್ ಥರ ಕನ್ಸಿಡರ್ ಮಾಡ್ತೀವಿ. R1 R2 ಫಾರ್ಮಡ್ ವೋಲ್ಟೇಜ್ ಡಿವೈಡರ್. R1 R2 ವೋಲ್ಟೇಜ್ ಡಿವೈಡರ್ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ಅದು ಎನ್ಶ್ಯೂರ್ ಪ್ರಾಪರ್ ಬಯಾಸಿಂಗ್ ವೋಲ್ಟೇಜ್, ಒಂದು ನಿರ್ದಿಷ್ಟವಾದ ಬಯಾಸಿಂಗ್ ವೋಲ್ಟೇಜ್ನ ಕೊಡ್ತದೆ. ದಿಸ್ ಸರ್ಕ್ಯೂಟ್ ಗಿವ್ ಗುಡ್ ಥರ್ಮಲ್ ಸ್ಟೆಬಿಲಿಟಿ. ಹೀಟು ಮತ್ತು ಟೆಂಪರೇಚರ್ ವೇರಿಯೇಷನ್ಸ್ಗೆ ಅಂತ ದೊಡ್ಡ ಸ್ಟೆಬಿಲಿಟಿನ ಈ ಒಂದು ಸರ್ಕ್ಯೂಟು ಕೊಡ್ತದೆ. ಇದು ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್ ಆಂಪ್ಲಿಫೈಯರ್. ನೆಕ್ಸ್ಟ್ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿ ಮತ್ತು ಕೇಳಿ. ಒಂದು ಸಿಗ್ನಲ್ ಯಾವ ಥರ ವೇರಿಯೇಷನ್ಸ್ ಆಗುತ್ತೆ, ಬಯಾಸಿಂಗ್ ಸರ್ಕ್ಯೂಟ್ ಇಲ್ಲ ಅಂದರೆ ಹೇಗೆ ಶಿಫ್ಟ್ ಆಗುತ್ತೆ ಆಪರೇಟಿಂಗ್ ಪಾಯಿಂಟು ಅನ್ನೋದು, ಅದನ್ನು ಅಬ್ಸರ್ವ್ ಮಾಡಿ. DC supply is used to amplify the input signal. So the process of applying this DC voltage source to the BJT is known as the biasing. And if you have followed the previous videos, we had seen that the common emitter configuration of the BJT is frequently used for the signal amplification. So for understanding the transistor biasing, we will use the common emitter configuration. Now whenever the BJT is used as an amplifier, then it is biased in such a way that base emitter junction gets forward biased and the collector base junction gets reverse biased. And once we apply the DC voltage sources to the BJT, then the current and the voltage will establish in the circuit. And as we had seen in the previous video, this voltage VBA and IB are the parameters on the input side, while this voltage VCE and IC are the parameters of the output side. And after biasing the BJT in the active region, if we apply the sine wave as an input, then we should get the amplified signal at the output. But whether we will get the proper amplified output or not, that depends on how well the BJT is biased in the active region. So let's understand it through the output characteristics. So let's say the BJT is biased in such a way that the VCE is equal to 5 volt and the collector current IC is equal to 10 milliampere. And this point on this collector curve is known as the operating point or the Q point of the BJT. And the reason it is known as the operating point because it tells us the operating voltage and the current of the given transistor. So this particular operating point tells us that the transistor is biased in such a way that the base current IB is equal to 30 microampere and the voltage VCE and the
IC are 5 volt and the 10 milliampere respectively. So basically, this point on the collector curve tells us the operating condition of the transistor. Now, as I said earlier, the operating point should be in the active region, but in the active region, it could be set anywhere. So this point could be in the center, or it could be over here, or maybe it could be over here also. So whenever the operating point is over here, and on top of it, whenever we apply the AC signal, then some portion of the amplified signal will get clipped. Because as you can see, this voltage VC cannot go below 0 volt. Similarly, whenever it is operated at this point, then also some portion of the current will get clipped. Because the collector current can't go below 0 ampere. And due to that, some portion of this voltage VC will also get clipped. That means whenever the operating point is near saturation or the cutoff region, then it may lead to the nonlinear distortion in the output waveform. Also, if you notice over here, when the BJT is operating in this region, then it is operating near the breakdown region, and the operation of the BJT in this region should be avoided. On the other hand, when the operating point is in the center of the collector curves, then it is possible to amplify the input signal without any kind of distortion. And also in this region, the gain of the BJT is also almost constant. That means for the small signal, ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಅಸೈನ್ಮೆಂಟ್ ಡಿಫೈನ್ ನೀಡ್ ಆಫ್ ಬಯಾಸಿಂಗ್ ಸರ್ಕ್ಯೂಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ವೋಲ್ಟೇಜ್ ಡಿವೈಡರ್ ಬಯಾಸ್ ಮೆಥಡ್, ಮತ್ತು ಬ್ರೀಫ್ಲಿ ಎಕ್ಸ್ಪ್ಲೈನ್ ಟ್ರಾನ್ಸಿಸ್ಟರ್ ಬೇಸ್ ರೆಸಿಸ್ಟರ್ ಮೆಥಡ್. ಇವೆಲ್ಲನೂ ಈ ಒಂದು ಅಸೈನ್ಮೆಂಟ್ ಸಂಬಂಧಪಟ್ಟಂಗೆ ಕ್ವಶನ್ಸು. Thank you very much.